ಮನಸ್ಸು ನಿರ್ಮಲವಾಗಿ ಇದ್ದರೆ ಅದೇ ಸಾಕ್ಷಾತ್ಕಾರ. ಮಾತು ಮೃದುವಾಗಿ ಇದ್ದರೆ ಅದೇ ಚಮತ್ಕಾರ. ನಡತೆ ಎನ್ನುವುದು ಶುದ್ಧವಾಗಿ ಇದ್ದರೆ ಅದೇ ಪುರಸ್ಕಾರ. ಜೀವನ ಎನ್ನುವುದು ಸರಳವಾಗಿ ಇದ್ದರೆ ಅದೇ ಸಂಸ್ಕಾರ. ಸಂಸ್ಕಾರಯುತವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಲಿ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವಂತಹ ಬಂಧುಗಳಿಗಿಂತ ಎದುರಲ್ಲೇ ಕಪಾಳಕ್ಕೆ ಹೊಡೆಯುವಂತಹ ಶತ್ರುಗಳೇ ಎಷ್ಟೋ ಮಿಗಿಲು. ಕರೆಯುವ ಹೃದಯಕ್ಕಿಂತ ನೆನೆಯುವ ಹೃದಯ ಶ್ರೇಷ್ಠ. ಏಕೆಂದರೆ ಕರೆಯುವ ಹೃದಯದಲ್ಲಿ ಅವಶ್ಯಕತೆ ಇರುತ್ತದೆ, ನೆನೆಯುವ ಹೃದಯದಲ್ಲಿ ಅಭಿಮಾನ ಎನ್ನುವುದು ತುಂಬಿರುತ್ತದೆ. ಅದೃಷ್ಟ ಅಂದರೆ ಸ್ವಂತ ಮನೆ ಕಾರು ಇರುವುದು ಅಲ್ಲ, ಕೈ ತುಂಬ ಕೆಲಸ, ಕಣ್ಣು ತುಂಬ ನಿದ್ದೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಆತ್ಮೀಯರನ್ನು ಹೊಂದಿರುವಂತಹ ನಿಜವಾದ ಅದೃಷ್ಟವಂತ. ಏಣಿಯನ್ನು ಹತ್ತಿದ ಮೇಲೆ ಒದ್ದೆ ಬೀಳುವುದು ಸುಲಭ, ಆದರೆ ಎಂದಿಗೂ ಕೂಡ ಮೇಲೆಯೇ ಕೂರಲು ಸಾಧ್ಯವಿಲ್ಲ ಎನ್ನುವುದನ್ನು ಮರೆಯಬಾರದು. ಎತ್ತರ ಹೋದಂತೆಯೇ ನಾವು ಜೀವನದಲ್ಲಿ ಸ್ಫೂರ್ತಿಯನ್ನು ತುಂಬಿಕೊಳ್ಳಬೇಕು. ಅಪಾಯವು ಶತ್ರುಗಳಿಂದ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಸಂಬಂಧಿಕರಿಂದ ಇರುತ್ತದೆ. ಏಕೆಂದರೆ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದ ಅಲ್ಲ, ಅದರೊಳಗೆ ಇರುವಂತಹ ರಂಧ್ರದಿಂದ. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚು ದಿವಸಗಳ ಕಾಲ ಜಾಗ ಎನ್ನುವುದೇ ಇರುವುದಿಲ್ಲ. ಸೋಲಿನ ಪಾಠ ಚೆಂದ, ಹಸುವಿನ ಊಟ ಚೆಂದ, ಪ್ರೀತಿಯ ಕೋಪ ಚೆಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವಂತಹ ಮನಸ್ಸು ಇದ್ದರೆ ನಮ್ಮ ಬದುಕು ಎನ್ನುವುದು ಆನಂದಕರವಾಗಿ ಇರುತ್ತದೆ. ತವರು ಮನೆಯಿಂದ ಬಂಗಾರವನ್ನು ತರುವ ಹೆಣ್ಣಿಗಿಂತ ಸಂಸ್ಕಾರವನ್ನು ತರುವ ಹೆಣ್ಣಿಗೆ ಬೆಲೆ ಕೊಡಿ. ಏಕೆಂದರೆ ಬಂಗಾರಕ್ಕೆ ಬೆಲೆ ಕಟ್ಟಬಹುದು, ಆದರೆ ಸಂಸ್ಕಾರಕ್ಕೆ ಬೆಲೆಯನ್ನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಕರಗುವ ಸಕ್ಕರೆಗೆ ಸೇರುವ ಇರುವೆಗಳು ಅದೇ ರೀತಿ ಕರಗುವ ಉಪ್ಪಿಗೆ ಸೇರುವುದಿಲ್ಲ. ಹಾಗೆಯೇ ಕರಗುವ ಹಣಕ್ಕೆ ಸೇರುವ ಸಂಬಂಧಗಳು ಮರಗುವ ಸಂಬಂಧಗಳಿಗೆ ಸೇರುವುದೇ ಇಲ್ಲ. ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು. ಹೊಗಳುವ ಜನರು ಸಿಗುತ್ತಾರೆ, ಆದರೆ ಎಡವಿದಾಗ ತಪ್ಪು ತಿದ್ದುವವರು ಬೆರಳೆಣಿಕೆಯಷ್ಟು ಮಾತ್ರ ಮಂದಿ ಸಿಗುವುದಕ್ಕೆ ಸಾಧ್ಯವಾದೀತು. ಮಾಡುವ ಪ್ರತಿ ಪಾಪವೂ ಸಾಲವಿದ್ದಂತೆ, ಎಂದೋ ಒಂದು ದಿನ ಬಡ್ಡಿ ಸಮೇತವಾಗಿ ಕಟ್ಟಲೇಬೇಕು. ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ, ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡೇ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದರೆ ಹೋಗಿದ್ದರೆ ಅದನ್ನು ಕ್ಷಮಿಸಿ. ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಕೂಡ ಅದು ತನ್ನ ಮೌಲ್ಯವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದೇ ಇಲ್ಲ. ಎಲ್ಲ ಇದೆಯಂತ ದುರಹಂಕಾರವನ್ನು ಪಡಬೇಡ. ರಾತ್ರಿ ಅರಳುವಂತಹ ಹೂವಿಗೂ ಕೂಡ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ಅಥವಾ ದೇವಸ್ಥಾನಕ್ಕೋ ಎಂದು. ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವರ ಹತ್ತಿರ ನೀವು ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ. ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದೇ ಇಲ್ಲ. ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಇಂಥವರ ಜೊತೆಗೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಎನ್ನುವುದು ಹಾಳಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಶತ್ರುಗಳು ಅಂತ ಬೇರೆಲ್ಲೂ ಕೂಡ ಇರುವುದಿಲ್ಲ. ನಮ್ಮಲ್ಲೇ ಇದ್ದು ನಮ್ಮ ಸಂಬಂಧಿಕರಾಗಿ, ನಮ್ಮ ಸ್ನೇಹಿತರಾಗಿ ಅಷ್ಟೇ ಏಕೆ ನಮ್ಮಿಂದ ಸಹಾಯವನ್ನು ತೆಗೆದುಕೊಂಡವರೇ ನಮಗೆ ನಮಗೆ ದೊಡ್ಡ ಶತ್ರುಗಳಾಗಿ ಪರಿವರ್ತನೆ ಆಗಿರುತ್ತಾರೆ. ಬರೆದಿಟ್ಟಂತೆಯೇ ಬದುಕುತ್ತೇನೆ ಅಂದುಕೊಳ್ಳುವುದು ಮೂರ್ಖತನ. ಬರೆದಿಡುವಂತೆಯೇ ಬದುಕುತ್ತೇನೆ ಅನ್ನುವುದು ಜಾಣತನ. ಯಾರೂ ಕೂಡ ನಿಮ್ಮ ಜೀವನ ಎನ್ನುವುದು ಯಾರಿಗೋ ಅನ್ಯ ಮಾರ್ಗವನ್ನು ಸೂಚಿಸುವಂತೆ ಆಗಬಾರದು. ನಿಮ್ಮ ಜೀವನ ಶೈಲಿ ಎನ್ನುವುದು ಇತರರಿಗೆ ಮಾರ್ಗದರ್ಶನವನ್ನು ನೀಡುವಂತೆ ಆಗಬೇಕು. ತವರು ಮನೆ ಬಿಟ್ಟ ಗಂಡನ ಮನೆ ಸೇರುವಂತಹ ಹೆಣ್ಣಿಗೆ ಸಿರಿತನ ಸಿಗದಿದ್ದರೂ ಸರಿಯೇ, ಗಂಡನ ಪ್ರೀತಿ ವಿಶ್ವಾಸ ಸಿಕ್ಕರೆ ಸಾಕು, ಅವಳು ಬದುಕು ಎನ್ನುವುದು ಸುಂದರವಾಗಿ ರೂಪಿತವಾಗುವುದು. ನಂಬಿಕೆಗೆ ಅರ್ಹವಾದ ನಾಯಿ ಮನೆಯಿಂದ ಹೊರಗಿರುತ್ತದೆ, ಕದ್ದು ತಿನ್ನೋ ಬೆಕ್ಕು ಮನೆಯೊಳಗೆ ಇರುತ್ತದೆ. ಜೀವನದಲ್ಲೂ ಹಾಗೆ, ಒಳ್ಳೆಯವರನ್ನು ದೂರ ಇಡುತ್ತಾರೆ, ಮೋಸ ಮಾಡುವವರನ್ನು ಸುಲಭವಾಗಿ ನಂಬುತ್ತಾರೆ.
ಮನೆ ಕಟ್ಟಿ ದೇವರನ್ನ ಪೂಜಿಸುವೆಂದು ಬಯಸಿದರೆ ಆ ಮನೆಯಲ್ಲಿ ಹೇಗೆ ಇರಬಾರದು? ಅಸೂಹೆ ಇರಬಾರದು, ಸುಳ್ಳು ಇರಬಾರದು. ಆಗ ಆ ಮನೆ ದೇವಾಲಯವಾಗುತ್ತದೆ. ಅಲ್ಲಿ ಕಡಲ ಸಂಗಮವೇ ವಾಸವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕ್ಷಮೆಯು ಮಾನವನ ಅತ್ಯುನ್ನತವಾಗಿರುವಂತಹ ಶಕ್ತಿ. ಅದು ಕೇವಲ ಇತರರಿಗೆ ಅಲ್ಲ, ನಿನ್ನ ಆತ್ಮಕ್ಕೂ ಮುಕ್ತಿಯನ್ನು ನೀಡುತ್ತದೆ. ನಿನ್ನ ಹೃದಯವು ಕೃಷ್ಣನಂತೆ ಶುದ್ಧವಾಗಿ ಇದ್ದರೆ ನಿನ್ನ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಆ ಕೃಷ್ಣನೇ ನೀಡುತ್ತಾನೆ ಎನ್ನುವುದನ್ನು ಮರೆಯಬೇಡ. ಬಡವನಾಗಿ ಇದ್ದಾಗ ಸೋರುವ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರುತ್ತಿದ್ದರು. ಈಗ ಮನೆ ಸೋರುತ್ತಿಲ್ಲ, ಮನಸ್ಸುಗಳು ಸೋರುತ್ತಿದೆ. ಹಾಗಾಗಿ ಯಾರೂ ಸಹ ಒಟ್ಟಿಗೆ ಸೇರುತ್ತಿಲ್ಲ. ಹೃದಯ ಹತ್ತಿರ ಇದ್ದಾಗ ಜೋಪಾನ ಮಾಡಿಕೊಳ್ಳಿ, ಮನಸ್ಸು ಹತ್ತಿರ ಇದ್ದಾಗ ಅರ್ಥ ಮಾಡಿಕೊಳ್ಳಿ. ಏಕೆ ಅಂದರೆ ಬಿಟ್ಟು ಹೋದ ಹೃದಯ, ದೂರ ಆದ ಮನಸ್ಸು ಬೇಕು ಅಂದಾಗ ಸಿಗುವುದು ತುಂಬಾ ಕಷ್ಟ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿಯೇ ಅಂತಹ ಜನರನ್ನು ಬಿಟ್ಟು ನಡೆಯುವುದನ್ನು ನೋಡಬೇಕು. ಏಕೆಂದರೆ ಇಲ್ಲಿ ನಾವು ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಯಾರೂ ಕೂಡ ಯಾವತ್ತಿಗೂ ಕೂಡ ಶಾಶ್ವತವಾಗಿ ನಮ್ಮೊಂದಿಗೆ ಇರುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಬಯಸುವುದು ತುಂಬ ಸುಲಭ, ಆದರೆ ಬಯಸಿದ್ದನ್ನು ಪಡೆಯುವುದು ತುಂಬಾ ಕಷ್ಟ. ಪರಿಚಯ ಆಗುವುದು ತುಂಬಾ ಸುಲಭ, ಆದರೆ ಪರಿಚಯ ಆದವರನ್ನು ಮರೆಯುವುದು ತುಂಬಾ ಕಷ್ಟ. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಅದು ಸಿಹಿ ಆಗುವುದೇ ಇಲ್ಲ. ಅದೇ ತರಹ ನೀವು ಸ್ವಾರ್ಥ ಜನರನ್ನು ಎಷ್ಟೇ ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಅವರು ನಿಮ್ಮವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ತಂದೆಯ ಸಂಪತ್ತಿನಲ್ಲಿ ಊಟ ಮಾಡಿ ಬೀಗಿದರೆ ಅಳಸಿದ್ದು ಉಂಡಂತೆ, ಇನ್ನೊಬ್ಬರ ಸಂಪತ್ತಿನ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ. ನಿನ್ನ ದುಡಿಮೆಯ ಸಂಪತ್ತಿನಲ್ಲಿ ಸವಿದರೆ ಅಮೃತವನ್ನು ಭೋಜನ ಸವಿದಂತೆ ಎಂದು ಅರ್ಥ ಮಾಡಿಕೋ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸುವುದಕ್ಕೆ ಹೋಗಬಾರದು. ನಾವು ನಡೆದಿದ್ದೇ ದಾರಿ ಆಗಬೇಕು. ಆ ದಾರಿ 4 ಜನರಿಗೆ ಸ್ಫೂರ್ತಿಯನ್ನು ತಂದು ಒಡ್ಡಬೇಕು. ಹೇಳಿ ಬರುವುದು ಜೀವ, ಹೇಳಲಾರದೆ ಬರುವುದು ಸಾವು. ತಿಳಿದು ಬರುವುದು ಸ್ನೇಹ, ತಿಳಿಯಲಾರದೆ ಬರುವುದು ಪ್ರೀತಿ. ಜೀವನ ಇಷ್ಟೇ ಇರುವ ತನಕ ಸಂತೋಷದಿಂದ ಇರಿ ಎಲ್ಲರ ಜೊತೆಗೆ. ಅರ್ಥವಾಗದೆ ಹೋದರೆ ಮೌನವಾಗಿ ಇರು. ನೀನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದೇ ಇದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈ ಬಿಡದ ನಿನ್ನ ತಂದೆ ತಾಯಿಗಳಿಗೆ ಎಂದಿಗೂ ಕೂಡ ಮರೆಮಾಚುವುದಕ್ಕೆ ಹೋಗಲೇಬೇಡ. ನಿನ್ನ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿನ್ನ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಭಾವನೆಗಳ ಜೊತೆಗೆ ಎಂದಿಗೂ ಕೂಡ ಆಟವಾಡುವುದಕ್ಕೆ ಹೋಗಲೇಬೇಡ. ಸುಮ್ಮನೆ ತಮಾಷೆ ಮಾಡಿದೆ ಎನ್ನುವುದರ ಹಿಂದೆ ನಿಜ ಇರುತ್ತದೆ. ಏನಾದರೂ ಮಾಡಿಕೋ ಎನ್ನುವುದರ ಹಿಂದೆ ಕಾಳಜಿ ಎನ್ನುವುದು ಅಡಗಿರುತ್ತದೆ. ಪರವಾಗಿಲ್ಲ ಅನ್ನುವುದರ ಹಿಂದೆ ನೋವು ಎನ್ನುವುದು ತುಂಬಿರುತ್ತದೆ. ಕಷ್ಟವೆಂಬ ಕಟ್ಟೊಡೆದು ಬೆವರು ಎಂಬ ನೀರು ಹರಿಸಿ ಅವಮಾನವೆಂಬ ಅಸೂಹೆಯನ್ನು ಪಟ್ಟಾಗಲೇ ಗೆಲುವು ಎಂಬ ದಡ ಸೇರುವುದು. ಅನುಭವಗಳೆಂಬ ಅಮೃತ ಹಂಚಿಕೊಳ್ಳುವಾಗಲೇ ಅಮೃತ ಸ್ವರ ಸಿಗುವುದು. ನೋವು ಕಲಿಯುವುದೆಂಬ ಬುತ್ತಿ ಬಿಚ್ಚಿ ಉಂಡಾಗಲೇ ಜೀವನಕ್ಕೊಂದು ಅರ್ಥ ಎನ್ನುವುದು ನಮಗೆ ಸಿಗುವುದಕ್ಕೆ ಸಾಧ್ಯವಾಗುವುದು. ಆಗು ಹೋಗುಗಳ ಲೆಕ್ಕಿಸಿ ನಡೆಸಿದೆ ಚಿಂತೆ ಹೆಚ್ಚಾಗುವುದು. ಕಷ್ಟ ನಷ್ಟಗಳ ದಿಟ್ಟಿಸಿ ಬದುಕಿದರೆ ಧೈರ್ಯ ಹೆಚ್ಚುವುದು. ಏಳು ಬೀಳುಗಳ ಮೆಟ್ಟಿ ನಿಂತರೆ ಗೆಲುವು ಎನ್ನುವುದು ನಿನ್ನದಾಗುವುದು. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕೂಡ ಕಳೆದುಕೊಳ್ಳಬೇಡಿ. ಏಕೆಂದರೆ ಪ್ರೀತಿ ಎಲ್ಲರ ಮೇಲೆಯೂ ಕೂಡ ಹುಟ್ಟುವುದಿಲ್ಲ, ನಂಬಿಕೆ ಎಲ್ಲರ ಮೇಲೆಯೂ ಕೂಡ ಬರುವುದಿಲ್ಲ. ನಿನ್ನ ಪ್ರೀತಿ ನನಗೆ ಕಲಿಸಿದ ಪಾಠವೇನೆಂದರೆ ಪ್ರೀತಿಯಲ್ಲಿಯೂ ಕೂಡ ತ್ಯಾಗವಿದೆ, ಧೈರ್ಯವಿದೆ, ನಂಬಿಕೆ ಇದೆ. ಎಲ್ಲವೂ ಸಿಕ್ಕಾಗ ಪ್ರೀತಿ ಅಲ್ಲ, ಎಲ್ಲವೂ ಕಳೆದುಕೊಂಡರೂ ಕೂಡ ಉಳಿಯುವುದೇ ನಿಜವಾದ ಪ್ರೀತಿ. ಇನ್ನೊಬ್ಬರ ತಪ್ಪು ಹುಡುಕಲು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ. ಇನ್ನೊಬ್ಬರ ಒಳ್ಳೆಯತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕಾಗುತ್ತದೆ. ಯಾರೂ ಕೂಡ ತಪ್ಪು ಮಾಡುವುದಿಲ್ಲ ಎಂಬ ಮಾತೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಹಂತಗಳಲ್ಲಿ ತಪ್ಪನ್ನು ಮಾಡುವುದು ಸಹಜ. ಆದರೆ ಮಾಡಿರುವಂತಹ ತಪ್ಪು
ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಕೂಡ ತುಂಬಾ ಧೈರ್ಯ ಎನ್ನುವುದು, ಪ್ರಾಮಾಣಿಕತೆ ಎನ್ನುವುದು ಬೇಕಾಗುತ್ತದೆ. 10 ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಎದ್ದಾಗ ಹೊಗಳೋರು, ಬಿದ್ದಾಗ ತೆಗಳುವವರ ಮಧ್ಯೆ ನೀನಾಗಿರು. ಇನ್ನೊಬ್ಬರಿಗಾಗಿ ಬದುಕುವುದಕ್ಕೆ ಹೋಗಬೇಡ. ನಿನ್ನ ಪಾಡಿಗೆ ನೀನಿದ್ದು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನೀನು ಏನು ಮಾಡುತ್ತಿದ್ದೀಯಾ ಎನ್ನುವ ಅರಿವು ನಿನ್ನಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ನೀನು ಯಾರಿಗೂ ಹೆದರಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನೋವೇ ಇಲ್ಲ ಅನ್ನುವ ರೀತಿಯಲ್ಲಿ ನಗಬೇಕು, ಅಳುವೇ ಇಲ್ಲ ಅನ್ನುವ ರೀತಿಯಲ್ಲಿ ಆಟ ಆಡಬೇಕು, ಸೋಲೇ ಇಲ್ಲ ಅನ್ನುವ ರೀತಿಯಲ್ಲಿ ಸ್ನೇಹವನ್ನು ಮಾಡಬೇಕು, ಕೊನೆಗೆ ಏನೂ ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ಹಸಿವಾದಾಗ ಸಿಗದ ಅನ್ನ, ದಣಿವಾದಾಗ ಸಿಗದಂತಹ ನೆರಳು, ದುಃಖವಾದಾಗ ಬರದೇ ಇರುವಂತಹ ಸಂಬಂಧ, ಕಷ್ಟದಲ್ಲಿ ಇದ್ದಾಗ ಬರದೇ ಇರುವಂತಹ ಸ್ನೇಹ, ಸತ್ತ ಮೇಲೆ ತೋರುವಂತಹ ಪ್ರೀತಿ ಎಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಪ್ರೀತಿ ಅಂದರೆ ದೂರವಾದರೂ ಕೂಡ ದೂರವಾಗದ ಹೃದಯಗಳು, ಮಾತಿಲ್ಲದ ದಿನಗಳಲ್ಲೂ ಮಾತನಾಡುವ ನೆನಪುಗಳು. ಅದೇ ಪ್ರೀತಿ ಜೀವಂತವಾಗಿ ಇರುತ್ತದೆ. ತಂದೆಯ ಅನಾಥಾಶ್ರಮದಲ್ಲಿ, ಮಕ್ಕಳು ವಿದೇಶದಲ್ಲಿ, ಗೆಳೆಯ ಗೆಳತಿಯರು ಫೇಸ್ಬುಕ್ನಲ್ಲಿ, ಹೆಂಡತಿ ಟಿವಿಯಲ್ಲಿ, ಗಂಡ ಸ್ಮಾರ್ಟ್ಫೋನ್ನಲ್ಲಿ, ಮಕ್ಕಳು ವಿಡಿಯೋ ಗೇಮ್ನಲ್ಲಿ, ರೈತರು ಸಾಲದ ಸುಳಿಯಲ್ಲಿ, ವಿದ್ಯಾರ್ಥಿಗಳು ಮೋಜು ಮಸ್ತಿಯಲ್ಲಿ, ಗುರುಗಳು ಬಡ್ಡಿ ವ್ಯಾಪಾರದಲ್ಲಿ, ನಯವಂಚಕರು ರಾಜಕೀಯದಲ್ಲಿ. ಈ ಕಲಿಯುಗ ಎನ್ನುವುದು ಈ ರೀತಿಯಾಗಿ ಮಾರ್ಪಟ್ಟಿದೆ. ಈ ಕಲಿಯುಗದಲ್ಲಿ ನೀವು ಯಾವ ರೀತಿಯ ಜೀವನವನ್ನು ನಡೆಸಬೇಕು ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕು. ಇಲ್ಲವಾದರೆ ನಿಮ್ಮ ಜೀವನ ಎನ್ನುವುದು ಘನಘೋರಕರವಾಗಿ ಸಾಗುವುದು. ಕಟುಕರಿಗೆ ಕನಿಕರ ತೋರಿಸುವುದಕ್ಕೆ ಹೋಗಬಾರದು, ಅಯೋಗ್ಯರಿಗೆ ಸಹಾಯವನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಮಗೆ ಬೆಲೆ ಕೊಡದವರ ಹತ್ತಿರ ಎಂದಿಗೂ ಕೂಡ ಇರಲೇಬಾರದು. ಯಾರನ್ನೂ ಕೂಡ ನಂಬಿ ಬದುಕಬಾರದು. ತಂದೆ ತಾಯಿಯ ದುಡ್ಡಲ್ಲಿ ಶೋಕಿಯನ್ನು ಮಾಡುವುದಕ್ಕೆ ಹೋಗಬಾರದು. ದಾನ ಕೊಟ್ಟ ಮೇಲೆ ನಾನೇ ಕೊಟ್ಟಿದ್ದು ಎಂದು ಬೀಗುವುದಕ್ಕೆ ಹೋಗಬಾರದು. ಜೀವನ ಕಲಿಸಿರುವಂತಹ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನು ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಬಾರದು. ಸುಖ ಸುಮ್ಮನೆ ನಮ್ಮ ಸಮಯ ಎನ್ನುವುದು ವ್ಯರ್ಥವಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಗಾಜಿನ ಕನ್ನಡಿಯ ಮುಂದೆ ಎಲ್ಲರೂ ಸುಂದರವಾಗಿಯೇ ಕಾಣಿಸುತ್ತಾರೆ, ಆದರೆ ಮನಸ್ಸಿನ ಕನ್ನಡಿಯ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣಿಸುತ್ತಾರೆ. ಗಿಡದಿಂದ ಹೂವುಗಳು ಬೇರೆಯಾದರೂ ಕೂಡ ಅವುಗಳ ಅಂದವನ್ನು ಕಳೆದುಕೊಂಡರೂ ಅವುಗಳ ಸುವಾಸನೆಯನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಮನಸ್ಸಿಗೆ ಇಷ್ಟವಾದ ವ್ಯಕ್ತಿಗಳು ನಮಗೆ ದೂರವಾದರೂ ಕೂಡ ಮನಸ್ಸಿನಲ್ಲಿ ಅವರ ನೆನಪುಗಳು ಮಾತ್ರ ಎಂದಿಗೂ ಕೂಡ ದೂರವಾಗದೆಯೇ ಉಳಿಯುತ್ತವೆ. ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ, ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತದೆ. ಆದರೆ ಮುಳ್ಳು ತೆಗೆದವರ ನೆನಪು ಯಾರಿಗೂ ಕೂಡ ಅರ್ಥವೇ ಆಗುವುದಿಲ್ಲ. ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ತಲೆಗೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಆತ್ಮಗೌರವದಿಂದ ಮುಂದೆ ಸಾಗುತ್ತಾ ಇರಬೇಕು. ಏಕೆಂದರೆ ಹಿಂದೆ ಮಾತನಾಡುವವರು ನಿಮ್ಮ ಮುಂದೆ ನಿಂತು ಮಾತನಾಡುವ ಧೈರ್ಯವೇ ಇಲ್ಲದೆ ಇರುವಂತಹ ಹೇಡಿಗಳು ಎನ್ನುವುದನ್ನು ಮರೆಯಲೇಬಾರದು. ಪ್ರೀತಿ ಅಂದರೆ ಮದುವೆಯಾಗಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದು ಪ್ರೀತಿ ಅಲ್ಲ. ಜೊತೆಯಲ್ಲಿ ಇರಲಿ ಇಲ್ಲದೆಯೇ ಇರಲಿ, ಮನಸ್ಸಿನಲ್ಲಿ ಇಟ್ಟಿರುವಂತಹ ಪ್ರೀತಿ ಎಂದಿಗೂ ಕೂಡ ಶಾಶ್ವತವಾಗಿ ಇದ್ದರೆ ಅದೇ ನಿಜವಾದ ಪ್ರೀತಿ ಎಂದು ಎಂದಿಗೂ ಕೂಡ ಮರೆಯಬೇಡಿ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸು ಇರುವವರ ಪರಿಚಯ ಸಿಗುವುದು ಅದೃಷ್ಟಕ್ಕೆ ಒಬ್ಬರಿಗೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾದೀತು. ಹೆಣ್ಣು ಮನೆ ಕೆಲಸದವಳ, ಹುಟ್ಟಿದ ಮನೆ ನನ್ನದಲ್ಲ, ಮದುವೆಯಾಗಿ ಹೋದ ಮನೆಯೂ ಕೂಡ ನನ್ನದಲ್ಲ. ಹೆಣ್ಣಿಗೆ ಸ್ವಂತ ಮನೆ ಸ್ಮಶಾನ, ಹುಟ್ಟಿದ ಮನೆ ಗಂಡ ವಾರಸ್ದಾರ, ಮದುವೆಯಾಗಿ ಹೋದ ಮನೆಗೆ ಗಂಡ ವಾರಸ್ದಾರ. ಹೆಣ್ಣು ಎರಡೂ ಮನೆಯಲ್ಲಿಯೂ ಕೂಡ ಕೆಲಸದವಳ. ಎಂದಿಗೂ ಕೂಡ ಈ ರೀತಿಯ ಬದಲಾವಣೆ ಎನ್ನುವುದು ಆಗಲೇಬಾರದು. ಎಲ್ಲರನ್ನೂ ಕೂಡ ಗೌರವಿಸಿ, ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಿ. ಹೆಣ್ಣು ಎಂದಿಗೂ ಕೂಡ ಅವಳು ಒಂಟಿ ಎನ್ನುವ ಭಾವನೆ ಬರಲೇಬಾರದು. ಗಂಡ ಆದವನು ಎಂದಿಗೂ ಕೂಡ ಜೊತೆಯಲ್ಲಿ ಇರಬೇಕಾದಂಥದ್ದು ತನ್ನ ಕರ್ತವ್ಯ ಎನ್ನುವುದನ್ನು ಮರೆಯಬಾರದು. ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕಿಕೊಂಡು ನಡೆದಾಡುವುದು ಮಾತ್ರ ಅಲ್ಲ. ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಿನ್ನ ಹಿಂದೆ ನಾನಿದ್ದೀನಿ ಅಂತ ಭುಜ ತಟ್ಟಿ ಹೇಳುವುದೇ ನಿಜವಾದ ಸ್ನೇಹ. ಬದುಕಿದರೆ ಹೀಗೆ ಬದುಕಿ ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಬದುಕನ್ನು ನಡೆಸಿ ತೋರಿಸಬೇಕು.
ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲಿಯೇ ಇಲ್ಲ. ತಾಯಿಯನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲಿಯೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದೆಲ್ಲ ಒಳ್ಳೆಯದೇ ಇದ್ದಾಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮರದಿಂದ ಕೆಳಗೆ ಬಿದ್ದಂತಹ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳನ್ನು ಬಿಟ್ಟೇ ಬಿಡುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇವರಿಗೆ ಏನನ್ನ ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ, ಎಷ್ಟೊಂದು ಪಡೆದುಕೊಳ್ಳಬೇಕಿದೆ ಎನ್ನುವುದು ತುಂಬಾ ಮುಖ್ಯ ನೋಡಿ. ಮನಸ್ಸಿಟ್ಟು ಮಾಡಿದ ಕೆಲಸ, ಭಕ್ತಿಯಿಂದ ಮಾಡುವ ದೇವರ ಆರಾಧನೆ, ಹಲವರೊಂದಿಗೆ ಹಂಚಿ ತಿನ್ನುವಂತಹ ಗುಣ ಇವೆಲ್ಲವೂ ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸುವುದಕ್ಕೆ ಹೋಗಬೇಡಿ. ಅದು ಎಂದಿಗೂ ಕೂಡ ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕಂಬನಿಯನ್ನು ಅದು ತರುತ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಚಿಂತನೆಗಳನ್ನು ಮಾಡಿ ಅದು ಗಾಬರಿ ತರುತ್ತದೆ. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಜೀವಿಸಿ ಅದು ಉಲ್ಲಾಸವನ್ನು ತರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ದೀಪ ಉರಿಯುತ್ತಿರುವಾಗಲೇ ತುಪ್ಪ ಮತ್ತು ಎಣ್ಣೆ ಹಾಕಬೇಕು. ದೀಪ ಆರಿದ ಮೇಲೆ ಹಾಕಿದರೆ ಅದು ವ್ಯರ್ಥವಾಗುತ್ತದೆ. ಹಾಗೆಯೇ ನಮ್ಮ ಪ್ರೀತಿ ಪಾತ್ರರು ಕೂಡ ನಮ್ಮ ಜೊತೆಗೆ ಇರುವಾಗಲೇ ಅವರನ್ನು ಅರಿತು ಗೌರವಿಸಬೇಕು. ಕಾಲ ಹೋದ ಮೇಲೆ ಪಶ್ಚಾತ್ತಾಪ ಪಡುವ ವ್ಯರ್ಥ ಸಮಯ ಎನ್ನುವುದು ಎಂದಿಗೂ ಕೂಡ ಬರುವುದಿಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಇಬ್ಬರು ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಒಬ್ಬರು ನನ್ನಂತೆಯೇ ಪರಿಸ್ಥಿತಿಯನ್ನು ಎದುರಿಸುವವರು, ಮತ್ತು ಇನ್ನೊಬ್ಬರು ನಿನ್ನನ್ನು ಅಪಾರವಾಗಿ ಪ್ರೀತಿಸುವವರು. ಹಸಿದವರಿಗೆ ಒಂದು ಹಿಡಿ ಅನ್ನ ಕೊಟ್ಟಾಗ ಸಿಗುವಂತಹ ಸಂತೋಷ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಆಗುವಂತಹ ಖುಷಿ, ಒಂದು ಪುಟ್ಟ ಮಗುವಿನ ಮುಗುಳ್ನಗೆಗೆ ನೋಡಿದಾಗ ಸಿಗುವಂತಹ ನೆಮ್ಮದಿ ಅದೆಷ್ಟೇ ಹಣವನ್ನು ಗಳಿಸಿದರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಾದವನು ಇರುವುದರಲ್ಲಿಯೇ ತೃಪ್ತಿಯನ್ನು ಕಾಣುವುದನ್ನು ಕಲಿತುಕೊಂಡಾಗ ಜೀವನ ಎನ್ನುವುದು ತನ್ನಿಂದ ತಾನೇ ಬದಲಾವಣೆ ಆಗುತ್ತಾ ಸಾಗುತ್ತದೆ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿಯನ್ನು ಹಿಂಡಿದರೂ ಕೂಡ ಒಡೆದ ಹಾಲಿನಂತೆ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವಂತಹ ಜಾಣತನ ಎನ್ನುವುದು ನಮ್ಮಲ್ಲಿ ಇದ್ದಾಗ ಜೀವನದಲ್ಲಿ ಅದೆಂತಹ ಪ್ರಸಂಗಗಳು ಉದ್ಭವ ಆದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುತ್ತೇವೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ಗಟ್ಟಿಗೊಳ್ಳುತ್ತಾ ಸಾಗುವುದು. ಆಗ ನಾವು ಏನು ಬೇಕಾದರೂ ಕೂಡ ಜೀವನದಲ್ಲಿ ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಮಗ ಬದುಕಿರುವಾಗಲೇ ಅಷ್ಟೇ ಸೊಸೆಗೆ ಗಂಡನ ಮನೆಯಲ್ಲಿ ಬೆಲೆ, ತಾಯಿ ಬದುಕಿರುವಾಗಲೇ ಅಷ್ಟೇ ತವರು ಮನೆಯಲ್ಲಿ ಸಂಬಂಧಕ್ಕೊಂದು ಬೆಲೆ. ಇವೆರಡೂ ಕೂಡ ಬಂದ ಕಳೆದುಕೊಂಡಿರುವಂತಹ ಹೆಣ್ಣಿನ ಜೀವನ ನೋವಿನಿಂದಲೇ ಕೂಡಿರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ತಂದೆ ತಾಯಿಗಳನ್ನು ಗೌರವಿಸಿ, ಅತ್ತೆಯರನ್ನು ಗೌರವಿಸಿ, ದಾನ ಮಾಡುವುದನ್ನು ಮರೆಯಬೇಡಿ. ಜೀವನದಲ್ಲಿ ಏನೇ ಆದರೂ ಕೂಡ ನಾವಿದ್ದೇವೆ ಎನ್ನುವಂತಹ ಆಶ್ರಯವನ್ನು ನಿಮ್ಮನ್ನು ನಂಬಿದವರಿಗೆ ಸದಾ ತುಂಬುವಂತಹ ಕೆಲಸವನ್ನು ಮಾಡಿ. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಎಂದಿಗೂ ಕೂಡ ಹೋಗುವುದಿಲ್ಲ. ಗಡಿಯಾರ ಕೆಟ್ಟಿದ್ದರೆ ಗಡಿಯಾರ ಎನ್ನುವುದು ನಿಲ್ಲುತ್ತದೆ. ಸಮಯ ಎಂದಿಗೂ ಕೂಡ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ಯವನ್ನು ಮುಚ್ಚಿಕೊಳ್ಳುವುದರಿಂದ ಅಸತ್ಯ ಮುಚ್ಚುತ್ತದೆ ವಿನಃ ಸತ್ಯ ಎಂದಿಗೂ ಕೂಡ ಮುಚ್ಚಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿ ಅಂದರೆ ದೇವರಿಗೆ ನೀಡೋ ನೈವೇದ್ಯ ಆಗಬಾರದು, ಅದನ್ನು ಹೊರತುಪಡಿಸಿ ಊರಿಗೆಲ್ಲ ಕೊಡುವಂತಹ ಪ್ರಸಾದವಾಗಬೇಕು. ನೀವು ಕೂಡ ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಎಲ್ಲರಿಂದಲೂ ಕೂಡ ಅಪೇಕ್ಷೆ ಮಾಡುವುದೇ ಆದರೆ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹಂಚುವಂತಹ ಮನಸ್ಥಿತಿ ಬೆಳೆಸಿಕೊಳ್ಳಿ. ಮಾತು ಹೇಗಿರಬೇಕು ಅಂದರೆ ಕಲ್ಲಂತಹ ಹೃದಯಗಳನ್ನು ಕೂಡ ಕರಗಿಸುವಂತೆ ಇರಬೇಕು. ಮಾತು ಹೇಗಿರಬೇಕು ಅಂದರೆ ಮರುಭೂಮಿಯಂತೆ ಇರುವ ಮನಸ್ಸಿನಲ್ಲಿ ಪ್ರೀತಿಯ ಚಿಗುರುವಂತೆ ಇರಬೇಕು. ಸಮಾಜದಲ್ಲಿ ಒಬ್ಬ ಬಡವ 100 ಸತ್ಯ ಹೇಳಿದರೂ ಕೂಡ ಯಾರೂ ನಂಬುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದೇ ಒಬ್ಬ ಶ್ರೀಮಂತ 1 ಸುಳ್ಳು ಹೇಳಿದರೆ ಸಾಕು, ಎಲ್ಲರೂ ನಂಬುತ್ತಾರೆ. ಹಣಕ್ಕೆ ಇರುವ ಬೆಲೆ ಬಡವರ ಗುಣಕ್ಕೆ ಇರುವುದಿಲ್ಲ. ಸಮಾಜದಲ್ಲಿ ಒಬ್ಬ ಬಡವ 100 ಸತ್ಯ ಹೇಳುತ್ತಿದ್ದಾನೆ ಎಂದರೆ ಆತನನ್ನು ಯಾರು ಯಾವಾಗ ಆತನ ಮಾತುಗಳಿಗೆ ಲೆಕ್ಕವನ್ನು ಕೊಡುತ್ತಾರೆಯೋ ಆಗ ಮಾತ್ರ ಈ ಸಮಾಜ ಎನ್ನುವುದು ಉದ್ಧಾರ ಆಗುವುದಕ್ಕೆ ಸಾಧ್ಯವಾದೀತು. ಉದಯಿಸುತ್ತಿರುವಂತಹ ಸೂರ್ಯ ಮತ್ತು ಓಡುವಂತಹ ಕುದುರೆಯ ಚಿತ್ರ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕು ಅನ್ನುವುದೇ ಆದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯಂತೆ ಓಡಬೇಕು.
ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಅಂದುಕೊಂಡಿದ್ದನ್ನು ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ನಿನ್ನ ಹೃದಯವನ್ನು ದ್ವೇಷದಿಂದ ಕಲ್ಲಾಗಿಸಬೇಡ. ನಿನ್ನ ಹೃದಯವನ್ನು ದ್ವೇಷದಿಂದ ಕಲ್ಲಾಗಿಸಬೇಡ. ನಿನ್ನ ಪ್ರೀತಿಯ ತೋಟವಾಗಿರಲಿ, ಕ್ಷಮೆ ಬೀಜವಾಗಿರಲಿ, ಕರುಣೆ ನೀರಾಗಿರಲಿ, ಆ ತೋಟದಲ್ಲಿ ನಾನೇ ಅಳುತ್ತೇನೆ ಎನ್ನುವುದನ್ನು ನಂಬಬೇಡ. ಅರ್ಥ, ಹೃದಯದಲ್ಲಿ ದ್ವೇಷವಿದ್ದರೆ ದೈವ ಅಲ್ಲಿ ವಾಸವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿ, ಕ್ಷಮೆ, ಕರುಣೆ ಇವೆಲ್ಲವೂ ಕೂಡ ಇದ್ದಲ್ಲಿ ಕೃಷ್ಣ ಪರಮಾತ್ಮನು ನಿಜವಾಗಿಯೂ ಕೂಡ ಅಲ್ಲಿ ಬಂದು ನೆಲೆಸುತ್ತಾನೆ. ಬದುಕಬೇಕು ನಮ್ಮ ಇಚ್ಛೆಯಂತೆ. ಯಾರೋ ಏನೇ ಅಂದರೂ ಕೂಡ ನಮ್ಮನ್ನು ಪ್ರೀತಿಸದಿದ್ದರೆ ಏನಂತೆ? ಈ ಬದುಕು ಯಾವಾಗಲೂ ಕೂಡ ಒಬ್ಬಂಟಿಯಂತೆ. ನಿಮಗೇಕೆ ಬೇಕು ಬೇರೆಯವರ ಚಿಂತೆ? ಬದುಕುನಿ ನಿನ್ನ ಬದುಕು ಯಾವ ರೀತಿಯಾಗಿ ಬಂದರೆ ಏನಂತೆ? ಬದುಕುನಿ ನಿನ್ನಂತೆ. ಹುಟ್ಟಿದಾಗ ಹೆಸರು ಇರುವುದಿಲ್ಲ, ಬರೀ ಉಸಿರು ಇರುತ್ತದೆ. ಆದರೆ ಸತ್ತಾಗ ಉಸಿರು ಇರುವುದಿಲ್ಲ, ಬರೀ ಹೆಸರು ಇರುತ್ತದೆ. ಈ ಉಸಿರು ಮತ್ತು ಹೆಸರು ನಡುವಿನ ಅಂತರವೇ ಈ ಜೀವನ. ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಕಲಿತುಕೊಂಡವನು ಮಾತ್ರ ನಿಜವಾದ ಜೀವನವನ್ನು ಅನುಭವಿಸುವುದಕ್ಕೆ ಸಾಧ್ಯವಾದೀತು. ಸೋತಾಗಲೇ ಅನುಭವಗಳು ಆಗುವುದು, ಕಳೆದುಕೊಂಡಾಗಲೇ ಬೆಲೆ ಏನು ಎನ್ನುವುದು ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ಅವಮಾನ ಆದಾಗಲೇ ತಾಳ್ಮೆ ಎನ್ನುವುದು ಹೆಚ್ಚಾಗುವುದು. ವಾದಕ್ಕೆ ವಿದಾಯ ಹೇಳಿದಾಗಲೇ ನೆಮ್ಮದಿ ಎನ್ನುವುದು ನಮಗೆ ಸಿಗುವುದಕ್ಕೆ ಸಾಧ್ಯವಾದೀತು. ನಿಮ್ಮೆಲ್ಲರ ಜೀವನವೂ ಕೂಡ ಈ ಯುಗಾದಿ ಹಬ್ಬದಂದು ಎಲ್ಲವೂ ಕೂಡ ಸಿಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಇದೇ ಒಂದು ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡುವುದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಒಂದೇ ಒಂದು ಲೈಕ್ ನಮ್ಮ ನಾಳೆಯ ವಿಡಿಯೋಗೆ ಮಾಡುವುದಕ್ಕೆ ಮತ್ತಷ್ಟು ಬೆಂಬಲವನ್ನು ಸೂಚಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಮತ್ತಷ್ಟು ಹೇಳಬೇಕು ಎನ್ನುವ ತವಕ ನಮ್ಮಲ್ಲಿ ಮೂಡುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡೋಣ. ಜಗತ್ತಿಗೆಲ್ಲವೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ಸಾರೋಣ ಎಂದು ಹೇಳುತ್ತಾ, ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ನಿಮ್ಮಷ್ಟೇ ಒಳ್ಳೆಯ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಿಗೆ ಈ ವಿಡಿಯೋವು ಕೂಡ ತಲುಪಲಿ. ಹಾಗಾಗಿ ಈ ವಿಡಿಯೋಗೆ ಹೈಪ್ ಮಾಡಿ. ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿಕೊಳ್ಳುತ್ತಾ ನಾಳೆಯ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದ ನನ್ನ ಪ್ರೀತಿಯ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಭಕ್ತಾದಿಗಳಿಗೆ.